ಶೃಂಗೇರಿಯ ಕೌಂಟಿಂಗ್ ಏನು ರಿಸಲ್ಟ್ ಬಂದಿದೆ, ಅದು ಬಿಜೆಪಿ ಪರವಾಗಿ 52 ವೋಟುಗಳು, ಪೋಸ್ಟಲ್ ವೋಟ್ ಏನಿತ್ತು 52 ವೋಟುಗಳು ಬಿಜೆಪಿ ಪರವಾಗಿ ಹೆಚ್ಚು ಲೀಡ್ ಬಂದಿರುವಂಥದ್ದು ನನಗಿರುವಂಥ ಮಾಹಿತಿ. ಈಗಾಗಲೇ ಗೌರವಾನ್ವಿತ ನ್ಯಾಯಾಲಯ ಡೈರೆಕ್ಷನ್ ಕೊಟ್ಟಿದ್ದಾರೆ, ಕೌಂಟಿಂಗ್ ಅಲ್ಲಿ ಯಾರ್ದು ಜಾಸ್ತಿ ಬರುತ್ತೋ ಆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬೇಕು ಅಂತ. ಜಡ್ಜ್ಮೆಂಟ್ ಅಲ್ಲೇ ಇದೆ, ಕ್ಲಿಯರ್ ಆಗಿದೆ ಜಡ್ಜ್ಮೆಂಟ್ ಅಲ್ಲಿ. ನಾನೀಗ ರಾಜ್ಯ ಚುನಾವಣಾ ಆಯೋಗಕ್ಕೆ ಫೋನ್ ಮಾಡಿದ್ದೆ. ನಾನು ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ ಅಂತ ಹೇಳಿದೆ. ಅದಕ್ಕೆ ಅವರು ಸಬೂಬ್ ಹೇಳ್ತಾ ಇದ್ರು, ನಾವು ಹೈಕೋರ್ಟ್ಗೆ ನಾವು ಮತ್ತೆ ಇದನ್ನ ಸಬ್ಮಿಟ್ ಮಾಡ್ತೀವಿ. ಬಟ್ ಆ ಥರ ಎಲ್ಲೂ ಇಲ್ಲ. ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ರಿಸಲ್ಟ್ ಏನು ಬರುತ್ತೋ ಅದನ್ನ ನೀವು ಅನೌನ್ಸ್ ಮಾಡಬೇಕು ಅಂತ. ಆದರೆ ಕಾಂಗ್ರೆಸ್ ಪಾರ್ಟಿಯವರು ರಿಟರ್ನಿಂಗ್ ಆಫೀಸರ್ ಮೇಲೆ ಒತ್ತಡ ಹಾಕಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡದೆ ಪೆಂಡಿಂಗ್ ಇಟ್ಟಿರೋದು ನ್ಯಾಯಾಲಯದ ಆದೇಶಕ್ಕೆ ಅಗೌರವ ಮಾಡಿದ್ದಾರೆ. ನ್ಯಾಯಾಲಯದ ಆದೇಶಕ್ಕೆ ಅಗೌರವ ಮಾಡೋ ಮುಖಾಂತರ ರಾಜಕೀಯ ಒತ್ತಡವನ್ನು ಹಾಕಿ ಇವತ್ತು ಪೆಂಡಿಂಗ್ ಇರಿಸಿರುವಂಥದ್ದು. ಇದು ರಾಜ್ಯದ ಜನತೆಗೆ ದ್ರೋಹ ಬಂದಂತ ಸರ್ಕಾರ ಇದೆ. ವೋಟ್ ಚೋರಿ ಅಂತ ರಾಹುಲ್ ಗಾಂಧಿ ಬಾಯ್ ಬಡ್ಕೊಂಡಿದ್ಯಾ? ನಾನು ರಾಹುಲ್ ಗಾಂಧಿ ಕೇಳ್ತಿದ್ದೀನಿ, ಎಲ್ಲಿದ್ದೀಯಪ್ಪ ರಾಹುಲ್ ಗಾಂಧಿ, ಎಲ್ಲಿದ್ದೀಯಾ? ವೇರ್ ಆರ್ ಯು? ವೋಟ್ ಚೋರಿ ಯಾರು ಮಾಡಿದ್ದಾರೆ ಅಂತ ಅರ್ಥ ಆಯ್ತಾ? ಈಗ ವೋಟ್ ಚೋರಿ ಹೆಂಗೆ ಎಲೆಕ್ಷನ್ ರಿಸಲ್ಟ್ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಫೇವರ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣನೇ ಅಧಿಕಾರಿಗಳೆಲ್ಲ ಉಲ್ಟಾ ಹೊಟ್ಟಿದ್ದಾರೆ. ನಾರ್ಮಲಿ ಏನು ಪೋಸ್ಟರ್ ವೋಟ್ಸ್ ಇದೆ, ನನ್ಗೆ ಗೊತ್ತಿರೋ ಪ್ರಕಾರ ನನ್ನನ್ನು ಕೂಡ ರಾಜ್ಯದ ಜನ, ಪದ್ಮನಾಭ ನಗರ ಮತ್ತು ಉತ್ತರಳ್ಳಿ ಕ್ಷೇತ್ರದ ಜನ ನನ್ನನ್ನು ಕೂಡ 7 ಬಾರಿ ಗೆಲ್ಲಿಸಿದ್ದಾರೆ. ಪ್ರತಿ ಬಾರಿನೂ ಕೂಡ ಪೋಸ್ಟಲ್ ವೋಟು ಮೊದಲು ಕೌಂಟ್ ಮಾಡ್ತಾರೆ. ಆಮೇಲೆ ಉಳಿದಂತ ವೋಟ್ಗಳು EME ಏನ್ ಬಂದಿದೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್, ಅದನ್ನ ಓಪನ್ ಮಾಡಿ ಅದನ್ನ ಕೌಂಟ್ ಮಾಡೋದು. ಇದು ಪದ್ಧತಿ, ಇದು ನ್ಯಾಚುರಲ್ ಆಗಿ ಮಾಡ್ತಾರೆ. ಆದ್ರೆ ಇಲ್ಲಿ ಶೃಂಗೇರಿಯಲ್ಲಿ ನಮ್ಮ ಅಭ್ಯರ್ಥಿ ಜೀವರಾಜ್ ಇದ್ದಿದ್ದು, ಇಲ್ಲಿ ಆಮೇಲೆ ಲಾಸ್ಟ್ ಅಲ್ಲಿ ಕೌಂಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಕರ್ನಾಟಕದ ರಿಸಲ್ಟ್ ಎಲ್ಲ ಕಾಂಗ್ರೆಸ್ ಪರವಾಗಿ ಬಂದಿದೆ ಅಂತ ಗೊತ್ತಾದ ತಕ್ಷಣ ಎಲ್ಲ ಉಲ್ಟಾ ಪಲ್ಟಾ ಮಾಡ್ತಾರೆ. ನಾವು ಕೋರ್ಟ್ ಮೆಟ್ಲೆತ್ತಿದ್ರಿ, ಕೋರ್ಟ್ ಆದೇಶ ಮಾಡಿತ್ತು. ನಮ್ಮ ಅಡ್ವೊಕೇಟ್ ಶ್ಯಾಮ್ ಸುಂದರ್ ಅವರು, ಹೈಕೋರ್ಟಿನ ಲಾಯರ್ ಶ್ಯಾಮ್ ಸುಂದರ್ ಅವರು, ಅವ್ರ ಜೊತೆ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಇದು ರಾಜ್ಯ ಸರ್ಕಾರ ಈ ರಿಸಲ್ಟ್ ಅನ್ನ ಪೆಂಡಿಂಗ್ ಇಟ್ಟಿರುವಂಥದ್ದು. ಇದು ರಾಜಕೀಯದ ದುರುಪಯೋಗ, ನೇರವಾಗಿ ರಾಜಕೀಯದ ದುರುಪಯೋಗ. ಒತ್ತಡವನ್ನು ಹಾಕಿ ಇದು ಪೆಂಡಿಂಗ್ ಇಟ್ಟಿದ್ದಾರೆ. ಕೂಡಲೇ ಯಾರು ರಿಟರ್ನಿಂಗ್ ಆಫೀಸರ್ ಇದ್ದಾರೆ, ಕೋರ್ಟ್ ಆದೇಶದ ಪ್ರಕಾರ ಇಮಿಡಿಯೇಟ್ ಆಗಿ ಅವರು ಈ ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಸರ್ಕಾರದ 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಧನ ಸಮಾವೇಶವನ್ನ ಮಾಡ್ಕೊಳ್ಳೋದು ತುಮಕೂರಲ್ಲಿ ಸಿದ್ಧತೆ ಶುರು ಮಾಡಿದ್ದಾರೆ. 3 ವರ್ಷದ ಮುಕ್ತಾಯದ ಸಮಾರಂಭ ಅಂತ ಅನಿಸುತ್ತೆ. 3 ವರ್ಷದ ಮುಕ್ತಾಯದ ಸಮಾರಂಭ ಇದು. ಯಾರು ಮುಖ್ಯಮಂತ್ರಿ ಅನ್ನೋದು ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಮೇ 15ಕ್ಕೆ ಸಿದ್ದರಾಮಯ್ಯನವರು ಕತೆ ಮುಗೀತು, ಅವ್ರು ಮುಖ್ಯಮಂತ್ರಿ ಆಗಿರಲ್ಲ ಅಂತ. DK ಅವರ ಗ್ಯಾಂಗ್ ಏನಿದೆ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು 3 ವರ್ಷದ ಸೆಲೆಬ್ರೇಷನ್ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ. ಯಾರು ಮುಖ್ಯಮಂತ್ರಿ ಅಂತ ರಾಜ್ಯದ ಜನತೆಗೆ ಹೇಳ್ಬೇಕಲ್ಲ. ಅಷ್ಟು 3 ವರ್ಷದ ಸೆಲೆಬ್ರೇಷನ್ ಯಾರು ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡಲಿ. ಖರ್ಗೆ ಅವ್ರು ಬೇರೆ ಪೆಂಡಿಂಗ್ ಇಟ್ಟವರ ಕೇಸು. ಇಲ್ಲಿ ಕಾಂಗ್ರೆಸ್ಸಿನ ಬಣ ಒಡೆದೋಗಿ 2 ಬಾಗಿಲಿತ್ತು. ಇದು ಮನೆಯೊಂದು 2 ಬಾಗಿಲಾಗಿತ್ತು ಕಾಂಗ್ರೆಸ್. ಈಗ ಕಳೆದ 2 ದಿನದಿಂದ 3 ದಿನದಿಂದ ಮನೆಯೊಂದು 3 ಬಾಗಿಲಾಗಿದೆ.
ಖರ್ಗೆ ಒಂದು ಬಾಗಿಲು ಓಪನ್ ಮಾಡ್ಕೊಂಡು ಅವರು ಅರ್ಜಿ ಇಟ್ಕೊಂಡು ಕೂತವ್ರೆ. DK ಒಂದು ಅರ್ಜಿ ಇಟ್ಕೊಂಡು ಅವರೊಂದು ಬಾಗಿಲಲ್ಲಿ ಕೂತವ್ರೆ. ಸಿದ್ದರಾಮಯ್ಯ ಒಂದು ಬಾಗಿಲಲ್ಲಿ ಕಾದ್ಕೊಂಡು ಕೂತವ್ರೆ. 3 ಬಾಗಿಲಾಗೋಗ್ಬಿಟ್ಟಿದೆ. ಅದರಿಂದ ಯಾರ ನೇತೃತ್ವ, ಯಾರು ಮುಖ್ಯಮಂತ್ರಿ? ಯಾಕಂದ್ರೆ ಸಮಾವೇಶ ಮಾಡಬೇಕಾದ್ರೆ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ರಾಜ್ಯದ ಜನತೆಗೆ ಹೇಳ್ಬೇಕು. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾಡ್ತೀರಿ ಅಂತ ಆದ್ರೂ ಹೇಳ್ಬೇಕು, ಇಲ್ಲ DK ಶಿವಕುಮಾರ್ ಅಂತ ಆದ್ರೂ ಹೇಳ್ಬೇಕು, ಇಲ್ಲ ಖರ್ಗೆ ಅವರು ಎಂಟ್ರಿ ಆಗ್ತಾರೆ ಅಂತ ಆದ್ರೂ ಹೇಳ್ಬೇಕು. ಏನು ಹೇಳಿದಿರ ಸಮಾವೇಶ ಅಂದ್ರೆ 3 ವರ್ಷ ಸಮಾವೇಶ ಏನು, 2 ವರ್ಷ ಸಮಾವೇಶ ಏನ್ ಮಾಡಿದ್ದೀರಾ? ಸಂಬಳ ಇಲ್ಲ, ಸಾರಿಗೆ ನೌಕರರು ಸಂಬಳ ಕೊಡ್ದಿರ ಅವರನ್ನು ಕೂಡ ಸ್ಟ್ರೈಕ್ ಇಳಿದಿದ್ದಾರೆ. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತ ಆಗಿದೆ. ಏನು ಇವರ ಗ್ಯಾರಂಟಿ ಏನು ಕೊಟ್ಟಿದ್ರು, 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಗೃಹಲಕ್ಷ್ಮಿ, ಅದು 5,000 ಕೋಟಿ ಕೊಟ್ಟೇ ಇಲ್ಲ ಇನ್ನು. ಮುನಿಯಪ್ಪನವರು ಅವರು ಸುಮಾರು 750 ಕೋಟಿಗೂ ಹಣವನ್ನ ಏನು ಈ ಗ್ಯಾರಂಟಿ ಸ್ಕೀಮ್ ಅಲ್ಲಿ ಕೊಡ್ಬೇಕಾಗಿತ್ತು, ಅದನ್ನ ಪೆಂಡಿಂಗ್ ಇಟ್ಕೊಂಡಿದ್ದೀರಾ. ಎಲ್ಲ ಪೆಂಡಿಂಗ್ ಎಲ್ಲ ಇಟ್ಕೊಂಡು ಏನು ಅಭಿವೃದ್ಧಿ ಕಾರ್ಯ ಮಾಡಿದೆ. 3 ವರ್ಷದ ಸಾಧನೆ ಏನು? 3 ವರ್ಷದ ಸಾಧನೆ ಏನು? 3 ವರ್ಷದ ಸಾಧನೆ 3 ಬಾಗಿಲಾಗಿರೋದೇ ಸಾಧನೆ. 3 ವರ್ಷದ ಸಾಧನೆ 3 ಬಾಗಿಲು. 3 ವರ್ಷದಿಂದ ನಾವು ಕೇಳ್ತಾನೆ ಇದ್ದೀವಿ, ವಿರೋಧ ಪಕ್ಷವಾಗಿ ನಾವು ಕೇಳ್ತಾ ಇದ್ದೀವಿ, ಯಾರು ಮುಖ್ಯಮಂತ್ರಿ, ಪರ್ಮನೆಂಟ್ ಮುಖ್ಯಮಂತ್ರಿ ಹೆಸರು ಹೇಳ್ರಪ್ಪ ಅಂದ್ರೆ ಇದುವರೆಗೂ ಹೇಳೇ ಇಲ್ಲ. ಯಾರು ಕೇಳಿದ್ರು ಸಿದ್ದರಾಮಯ್ಯ ನಾನೇ ಅಂತಾರೆ, ಖರ್ಗೆ ನನಗೆ ಆಸೆ ಇದೆ ಅಂತಾರೆ, DK ಶಿವಕುಮಾರ್ ಅಂತೂ ನಮ್ದೆಲ್ಲ ಅನೌನ್ಸ್ ಮಾಡಕ್ಕೆ ಡೇಟ್ಗಳು ಕೊಡ್ತಾವ್ರೆ. ತಿಂಗಳು ಪ್ರತಿ ವರ್ಷನೂ ಕೂಡ ಕಳೆದ 2 ವರ್ಷದಿಂದ ನಾನು ಡೇಟ್ಗಳು ಕೊಟ್ಕೊಂಡೇ ಬಂದಿದ್ದೆ. ಡೇಟ್ಗಳು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಡೇಟ್ ಕೊಡೋದು ಮುಖ್ಯಮಂತ್ರಿ ಅಷ್ಟೇ. ಅವ್ರದ್ದು ಸದ್ಯ ಇದ್ದಂಗೆ ಆಗೋಗಿದೆ ಖರ್ಗೆ ಬಂದ ಮೇಲೆ. ಈ ಪರಿಸ್ಥಿತಿಯಲ್ಲಿ ಒಂದ್ ಕಡೆ ರಾಜ್ಯದಲ್ಲಿ ಬರಗಾಲ, ಕುಡಿಯೋ ನೀರಿನ ಆಕಾರ ಇದೆ, ಎಲ್ಲ ಕಡೆ ನೀರಿನ ಆಕಾರ ಇದೆ. ಬೆಂಗಳೂರಲ್ಲಿ ಹಳ್ಳ ಬಿದ್ದ ರಸ್ತೆಗಳು, ಗುಂಡಿಗಳು, ಆ ಗುಂಡಿ ಮುಚ್ಚಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದಕ್ಕೆಲ್ಲ ಬೆಳ್ಳಿಯ ಲೇಪನಗಳು ಹಾಕಿದ್ದಾರೆ, ಚಿನ್ನದ ಲೇಪನಗಳು ಹಾಕಿದ್ದಾರೆ. ಎಲ್ಲ ಕದ್ಕೊಂಡು ಹೋಗ್ತಾರೆ. ಗುಂಡಿ ಮುಚ್ಚಿದ್ದು ಅವರೆಲ್ಲ ಚಿನ್ನದಲ್ಲಿ ಮುಚ್ಚಿದ್ರು, ಬೆಳ್ಳಿಯಲ್ಲಿ ಮುಚ್ಚಿದ್ರು, ಅದೆಲ್ಲ ಕದ್ಕೊಂಡು ಹೋಗ್ತಾರೆ. ಮತ್ತೆ ಎಲ್ಲ ಗುಂಡಿಗಳು. ಮರ ಬಿದ್ದಿರೋದು ಇನ್ನ 3 ದಿನ ಆಗೈತೆ ಮರ ಬಿದ್ದು, ಇನ್ನೂ ಎತ್ತಿಲ್ಲ ಮರ. ಬೆಂಗಳೂರು ಪೂರ್ತಿ ಹಂಗೆ ಇದೆ. ಕೆಲವು ಕಡೆ ರೋಡಲ್ಲಿ ಬಿದ್ದಿರೋದನ್ನ ಫುಟ್ಪಾತ್ಗೆ ಹಾಕಿದ್ದಾರೆ, ರೋಡಲ್ಲಿ ಬಿದ್ದಿರೋದು ರೋಡಲ್ಲೇ ಇದೆ. ಎಲ್ಲ ಪೂರ್ತಿ ಅಂದ್ರೆ ಸಾವು ಆಗಿರೋದು, ಗೋಡೆ ಬಿದ್ದು ಆಸ್ಪತ್ರೆಯಲ್ಲಿ ಸಾವಾಯಿತು, 7 ಜನ ಸಾವಾಯಿತು. ಅದನ್ನ ಯಾರು ತಪ್ಪಿತಸ್ಥರು ಅಂತ ಗುರುತು ಮಾಡದೆ ಸುಮ್ಮನೆ ಯಾರೋ ಸಿಕ್ಕಿದ್ರು ಅಂತ ಇಂಜಿನಿಯರ್ಗಳ ಮೇಲೆ ಹಾಕಿ, ಆಸ್ಪತ್ರೆ ಮೇಲೆ ಹಾಕಿ ಕೈ ತೊಳ್ಕೊಂಡ್ರು. ಅದರಿಂದ ಈ ಸರ್ಕಾರ 3 ವರ್ಷದ ಸಾಧನೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಹೇಳು. 11 ಜನ RCBಯಲ್ಲಿ ಸಾಯಿಸ್ತಾರಲ್ಲ, ಅದಕ್ಕೆ ಮಾಡ್ತಾ ಇದ್ದೀರಾ? ಇಲ್ಲ ಗೋಡೆ ಬಿದ್ದು 7 ಜನ ಸತ್ತೋದ್ರಲ್ಲ, ಇದಕ್ಕೆ ನಿಮ್ಮ, ಇಲ್ಲ ಗೋಡೆ ಬಿದ್ದು 7 ಜನ ಸತ್ತೋದ್ರಲ್ಲ, ಇದಕ್ಕೆ ನಿಮ್ಮ ಸಮಾವೇಶಗಳು ಮಾಡ್ತಾ ಇದ್ದೀರಾ? ಏನಕ್ಕೆ ಮಾಡ್ತಾ ಇದ್ದೀರಾ ಹೇಳ್ಬೇಕಲ್ಲ. ಏನನ್ನ ಸಂಭ್ರಮಾಚರಣೆ, ಗೋಡೆ ಬಿದ್ದು 7 ಜನ ಸತ್ರು, ಅದಕ್ಕೆ ನಮ್ದು 3 ವರ್ಷದ ಸಂಭ್ರಮಾಚರಣೆ ಅಂತ ಹೇಳಿ. ಅದು ಬಿಟ್ಬಿಟ್ಟು ಸಂಭ್ರಮಾಚರಣೆ ಅಂತ ಹೇಳಿದ್ರೆ ಏನ್ ಘನ ಕಾರ್ಯ ಮಾಡಿದ್ದೀರ? ಅದರಿಂದ ನಿಮ್ಗೆ ಯೋಗ್ಯತೆ ಇಲ್ಲ. ಸಂಭ್ರಮ ಇವು 3 ವರ್ಷ ತುಂಬಿದೆ ಅಂತ ಜನ ಖುಷಿಯಿಂದ ಹೇಳ್ಬೇಕಾಯ್ತು. ಈ ಸರ್ಕಾರ ಬಂದ್ಮೇಲೆ ನಮ್ಗೆ ಒಳ್ಳೆ ಆಡಳಿತ ಸಿಕ್ಕಿದೆ, ಒಳ್ಳೆ ಮುಖ್ಯಮಂತ್ರಿ ಸಿಕ್ಕಿದ್ದಾರೆ. ಅದು ಇಲ್ಲ. ಮುಖ್ಯಮಂತ್ರಿ ಯಾರಂತ ಗೊತ್ತಿಲ್ಲ, ಆಡಳಿತ ಅಂತೂ ಕೇಳೋರು ಇದ್ದಂಗೆ ಆಗೋಗಿದೆ. ಅಧಿಕಾರಿಗಳು ಯಾರ ಮಾತನ್ನು ಕೇಳ್ತಾ ಇಲ್ಲ. ಈಗ ಚುನಾವಣಾ ಅಕ್ರಮಗಳು, ಒಂದ್ ಕಡೆ ಇರೋ MLA-ಗಳೆಲ್ಲ, ಕಾಂಗ್ರೆಸ್ MLA-ಗಳು ಜೈಲು ಬಾಗಿಲು ತುಳಿತಾ ಇದ್ದಾರೆ, ಜೈಲಿಗೆ ಹೋಗ್ತಾನೆ ಇದ್ದಾರೆ, ಕಂಟಿನ್ಯೂಸ್ ಜೈಲುಗಳಿಗೆ ಹೋಗ್ತಾನೆ ಇದ್ದಾರೆ ಕಾಂಗ್ರೆಸ್ MLA-ಗಳು. ಯಾವ ಭಾಗ್ಯಕ್ಕೋಸ್ಕರ ನೀವು 3 ವರ್ಷದ ಸಾಧನೆಯನ್ನ ಮಾಡ್ತಾ ಇದ್ದೀರಾ? ಜನ ನಿಮ್ಮನ್ನ ಚೀಮರಿ ಆಗ್ತಾರೆ. ಸರ್, ಇನ್ನೊಂದು, ಸರ್ಕಾರದಲ್ಲಿ ಕಡತಗಳು ಕೈಗಳೇ ಮೂವ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಹೇಳ್ಬೇಕು ಅಂದ್ರೆ 86,000 ಹೆಚ್ಚು ಕಡತಗಳು ಕೈಗಳು
ಸಂಬಂಧಪಟ್ಟಂತೆ ಸಚಿವರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಎಲ್ಲೋ ಒಂದು ಕಡೆಗೆ ಅಸಡ್ಡೆತನನೋ ಅಥವಾ ದೂರದೃಷ್ಟಿಯಿಂದನೋ ನೋಡಿ, ಸರ್ಕಾರ ಎಲ್ಲಿ ರಿವ್ಯೂ ಮಾಡಿದೆ ಹೇಳಿ? ಯಾವ ಮಂತ್ರಿ ಪ್ರತಿ ತಿಂಗಳು ಕೂಡ ಅವ್ರ ಇಲಾಖೆಯಲ್ಲಿ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ಎಷ್ಟು ಫೈಲು ಬಾಕಿ ಇದೆ, ಎಷ್ಟನ್ನ ಕ್ಲಿಯರ್ ಮಾಡಿದ್ದೀರಿ, ಯಾರಾದ್ರೂ ಮಾಡಿದಾರ? ವಿಧಾನಸೌಧಕ್ಕೆ ಯಾರು ಮಂತ್ರಿಗಳೇ ಬರಲ್ಲ, ಕಲೆಕ್ಷನ್ ಮಾತ್ರ ಬರ್ತಾರೆ ಮಂತ್ರಿ. ಕಲೆಕ್ಷನ್ ಇಸ್ಕೊಂಡು ಹೋದ್ರೆ ವಿಧಾನಸೌಧದ ಅವ್ರ ಚೇಂಬರ್ ಬರೋದೇ ಇಲ್ಲ, ಒಬ್ರು ರಿವ್ಯೂ ಮಾಡ್ತಾ ಇಲ್ಲ. ಅದಕ್ಕೆ 86,000 ಫೈಲ್ಗಳು ಉಳಿದಿದೆ 3 ವರ್ಷ ಆದ್ಮೇಲೂ ಕೂಡ ಅಂತ ಹೇಳಿ ಆ 86,000 ಫೈಲ್ಗಳನ್ನ ಇಟ್ಕೊಂಡು ಈಗ ಏನೋ ತುಮಕೂರಲ್ಲಿ ಸಮಾವೇಶ ಮಾಡ್ತಾರಲ್ಲ, ಇಲ್ಲಿ ಬೆಂಗಳೂರಿಂದ ಅಲ್ಲಿವರೆಗೂ ಈ 86,000 ಫೈಲ್ಗಳನ್ನ ನೆಟ್ಬಿಡಿ, ತಗೊಂಡೋಗಿ ಅಲ್ಲಿವರೆಗೂ ಜನ ನೋಡ್ಕೊಂಡು ಹೋಗ್ಲಿ ಪೆಂಡಿಂಗ್ ಇರೋ ಫೈಲ್ಸ್ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಾಂದ್ರೆ ಆ ಸಮಾವೇಶದಲ್ಲೇ ಈ ಫೈಲ್ಗಳನ್ನೆಲ್ಲ ಜೋಡಿಸ್ಬಿಡಿ, ಇಷ್ಟು 86,000 ಫೈಲ್ಗಳು ಪೆಂಡಿಂಗ್ ಇದೆ ಅಂತ ನಿಮ್ ಸಮಾವೇಶದಲ್ಲಿ ಇಟ್ಕೊಳ್ಳಿ. ಅದನ್ನೇ ನಮ್ದು ಗ್ರೇಟ್, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಹೇಳಿ. ನಾಳೆ ಇಡೀ ದೇಶ ಕಾಯ್ತಾ ಇರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಇರ್ಬೋದು, ತಮಿಳ್ನಾಡು ಇರ್ಬೋದು, ಅಸ್ಸಾಂ ಇರ್ಬೋದು, ಕೇರಳ ಇರ್ಬೋದು, ಚುನಾವಣೆ ಎಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ. ನಮ್ಗನ್ಸುತ್ತೆ ಬಿಜೆಪಿ ಅಸ್ಸಾಮಲ್ಲಿ ಈಗಾಗಲೇ ನಾವು ಗೆದ್ದಿದ್ರಿ, ವೆಸ್ಟ್ ಬೆಂಗಾಲಲ್ಲಿ ನಾವು ಗೆದ್ದಿದ್ರಿ, ತಮಿಳ್ನಾಡಲ್ಲೂ ಕೂಡ ಅಣ್ಣಾ ಡಿಎಂಕೆ ಸರ್ಕಾರ ಬರ್ತೈತೆ ಅನ್ನೋ ವಿಶ್ವಾಸ ನಮಗಿದೆ. ಕೇರಳದಲ್ಲಿ ನಮ್ಮ ಖಾತೆಯನ್ನು ಓಪನ್ ಮಾಡ್ತೀವಿ, ಖಾತೆನೇ ಕಷ್ಟ ಇತ್ತು, ಈ ಖಾತೆಗಳನ್ನು ಓಪನ್ ಮಾಡಿ ಅಲ್ಲೂ ಕೂಡ ಬಿಜೆಪಿ ಈಗಾಗಲೇ ಕಾರ್ಪೊರೇಷನ್ ನಾವು ಗೆದ್ದಿದ್ವಿ, ಅಲ್ಲೂ ಕೂಡ ಒಂದು ನಮ್ಮ ಹೆಜ್ಜೆಯ ಗುರುತನ್ನು ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಕರ್ನಾಟಕದ 2 ಬೈ ಎಲೆಕ್ಷನ್ಸ್ ಇದೆ, ಆ ಬೈ ಎಲೆಕ್ಷನ್ ಕೂಡ ಕಾಂಗ್ರೆಸ್ ಅಲ್ಲಿರೋ ಗೊಂದಲ, ಅಭಿವೃದ್ಧಿ ವಿರೋಧಿ ಅಲೆ ಏನಿದೆ ಅದರ ಮುಖಾಂತರ ಮತ್ತು ನಮ್ಮ ಹೋರಾಟದ ಪರವಾಗಿ ಅದನ್ನು ಗೆಲ್ತಾರೆ ಅನ್ನೋ ವಿಶ್ವಾಸ. ನೋಡಿ, ಎಕ್ಸಿಟ್ ಪೋಲ್ಗಳು ಈಗಾಗಲೇ ಅವರವರ ಭಾವನೆಗಳನ್ನ ವ್ಯಕ್ತ ಮಾಡಿದ್ದಾರೆ. ಆವರೇಜ್ ಆಗಿ ತಗೊಂಡಾಗ ಜಾಸ್ತಿ ಎಕ್ಸಿಟ್ ಪೋಲ್ ಬಿಜೆಪಿ ಪರವಾಗಿ, ಅತಿ ಹೆಚ್ಚು ಎಕ್ಸಿಟ್ ಪೋಲ್ಗಳು ವೆಸ್ಟ್ ಬೆಂಗಾಲಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪರವಾಗಿ. ಅದರಿಂದ ಅಲ್ಲಿ ಹೋಗಿ ಬಂದಿರುವಂತ ನಮ್ಮ ಕಾರ್ಯಕರ್ತರು ಏನು ಕೆಲಸ ಮಾಡಿ ಬಂದಿದ್ದಾರೆ, ಅವರು ಪೂರ್ತಿ ಕಾನ್ಫಿಡೆನ್ಸ್ ಅಲ್ಲಿ ನನಗೆ ಹೇಳಿದ್ದಾರೆ, ವೆಸ್ಟ್ ಬೆಂಗಾಲ್ ನಾವು ಗೆಲ್ತೀವಿ, ಅದೇ ಇರೋದು ದೊಡ್ಡ ರಾಜ್ಯ, ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಹೌಸಿಂಗ್ ಬೋರ್ಡ್ನ ಭೂಮಿ ಕ್ರೀಡಾಂಗಣ ನಿರ್ಮಾಣ ಮಾಡಿರೋದು ಭೂಮಿ ಇರೋದು ಮನೆ ನಿರ್ಮಾಣ ಮಾಡೋದು, ಕ್ರೀಡಾಂಗಣ ನೀವು ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀರ ಅಂತ ಅಲ್ಲಿ ಜನ ಇದನ್ನ ತೀರ್ಮಾನ ಮಾಡಬೇಕು. ಈಗಾಗಲೇ ಕ್ರೀಡಾಂಗಣ ನಿರ್ಮಾಣ ಮಾಡೋಕ್ಕೆ ಅದರದ್ದೇ ಆದಂಥ ಒಂದು ಇಲಾಖೆ ಇದೆ, ಯುವ ಜನ ಇಲಾಖೆ ಇದೆ, ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಮಾಡ್ಬೇಕು ಈ ಕೆಲಸ. ಹೌಸಿಂಗ್ ಬೋರ್ಡ್ ಅವರು ಮನೆ ಕಟ್ಟೋದು, ಸೈಟ್ ಮಾಡೋಕ್ಕೂ ಅವ್ರಿಗೆ ಅಧಿಕಾರ ಇಲ್ಲ ನನ್ನ ಇದಕ್ಕೆ ಪ್ರಕಾರ. BDA ಸೈಟ್ ಮಾಡೋದು, ಹೌಸಿಂಗ್ ಬೋರ್ಡ್ ಅವರು ಹೌಸಿಂಗ್ ಮಾಡಬೇಕು, ಕ್ರೀಡಾಂಗಣ ಮಾಡಕ್ಕೆ ಹೊರಟಿದ್ದಾರೆ. ಕಮಿಷನ್ ಜಾಸ್ತಿ ಸಿಗ್ತದೆ, ಅದೇ ಕಮಿಷನ್ ಜಾಸ್ತಿ ಸಿಗ್ಬೋದು, ಅದಕ್ಕೆ ಕೈ ಹಾಕಿದ್ದಾರೆ. ಕಮಿಷನ್ ಹೊಡೆಯುವಂಥದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.